ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರತಿಕ್ಷಣಾ ಮಹಾ ಅಭಿಯಾನ ಮಾರ್ಚ್ 28 ಮತ್ತು 29ರಂದು ನಗರದ ಸಂಜೀವಿನಿ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಬಿಜೆಪಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್ ತಿಳಿಸಿದರು. ಪ್ರತಿ 3 ವರ್ಷಕ್ಕೊಮ್ಮೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿನಲ್ಲಿ ಪ್ರಶಿಕ್ಷಣಾ ಅಭಿಯಾನ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮ ಚಿಕ್ಕಮಗಳೂರು ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದ ಒಟ್ಟು 269 ಬೂತ್ಗಳನ್ನು ಒಳಗೊಂಡಿರುತ್ತದೆ. ಈ ಕಾರ್ಯಕ್ರಮ ಇದೇ 28 ಮತ್ತು 29ರಂದು ನಗರದ ಸಂಜೀವಿನಿ ವಿದ್ಯಾಸಂಸ್ಥೆ ಹಾಗೂ ಸಕರಾಪಟ್ಟಣದಲ್ಲಿ ಹಾಗೂ ಶಂಕರ್ ಹೋಮ್ ಸ್ಟೇ ಚಿಕ್ಕಮಗಳೂರು ಗ್ರಾಮಾಂತರದಲ್ಲಿ 3 ಕಡೆ ನಡೀತದೆ. ಇದರ ಉದ್ದೇಶ ಪಕ್ಷದ ಸಿದ್ಧಾಂತ, ಕಾರ್ಯಪದ್ಧತಿ, ಸಾಮಾಜಿಕ ಜಾಲತಾಣ, ಪಕ್ಷದ ಸರ್ಕಾರದ ಇದ್ದಂಥ ಅವಧಿಯಲ್ಲಿ ಪಕ್ಷದ ಸರ್ಕಾರದ ಸಾಧನೆಗಳು, ಬೂತ್ ನಿರ್ವಹಣೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ವಿಷಯಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 28ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಅವರು ಉದ್ಘಾಟಿಸಿ ಸರ್ಕಾರದ ಸಾಧನೆಗಳ ಕುರಿತು ಮಾತನಾಡಲಿದ್ದಾರೆ ಎಂದರು. ಡಾಕ್ಟರ್ ಧನಂಜಯ ಸರ್ಜಿ ಅವರು 28ನೇ ತಾರೀಕು ಬೆಳಿಗ್ಗೆ ಉದ್ಘಾಟಿಸಲಿದ್ದಾರೆ. 12 ಗಂಟೆಗೆ ನಮ್ಮ ಕಾರ್ಯಪದ್ಧತಿ ಈ ಕಾರ್ಯಕ್ರಮವನ್ನು ವಿಕಾಸ್ ಪುತ್ತೂರು ಅವರು ಇದನ್ನು ಕುರಿತು ಮಾತನಾಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಬಿಜೆಪಿಯ ಇತಿಹಾಸ ಮತ್ತು ವಿಕಾಸ ಇದನ್ನು ಕುರಿತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಸಿ ಟಿ ರವಿ ಅವರು ಮಾತನಾಡಿದ್ದಾರೆ. 4 ಗಂಟೆಗೆ ಸಾಮಾಜಿಕ ಜಾಲತಾಣವನ್ನು ಕುರಿತು ಬಿಜೆಪಿಯ ರಾಜ್ಯ ಸಾಮಾಜಿಕ ಜಾಲತಾಣಗಳ ಸಂಚಾಲಕರಾದ ಶಂಕರ್ ಅವರು ಮಾತನಾಡಿದ್ದಾರೆ. ಸಂಜೆ 5 ಗಂಟೆಗೆ ಬಿಜೆಪಿಯ ಕಾರ್ಯ ವಿಸ್ತರಣೆ ಮತ್ತು ದೃಷ್ಟಿಕೋನ ಇದನ್ನು ಕುರಿತು ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದಂತಹ ಕ್ಯಾಪ್ಟನ್ ಗಣೇಶ್ ಕಾಣಿಕ್ ಅವರು ಮಾತನಾಡಿದ್ದಾರೆ. ಅಂದು ರಾತ್ರಿ 8 ಗಂಟೆಗೆ ಬಿಜೆಪಿಯ ಸೈದ್ಧಾಂತಿಕ ಅಡಿಪಾಯ ಇದನ್ನು ಕುರಿತು ಕೇಂದ್ರ ಕಾಫಿ ಮಂಡಳಿ ಅಧ್ಯಕ್ಷರಾದ ದೇವರದ ದಿನೇಶ್ ಅವರು ಮಾತನಾಡಿದ್ದಾರೆ. 29 ಬೆಳಗ್ಗೆ 8 ಗಂಟೆಗೆ ಒಂದು ಅವಧಿ ಇರ್ತದೆ. ಈ ಅವಧಿಯನ್ನು CR ಪ್ರೇಮ್ಕುಮಾರ್ ಅವರು ಮಾಜಿ ನಗರಸಭೆ ಅಧ್ಯಕ್ಷರು ಮತಗಟ್ಟೆ ನಿರ್ವಹಣೆ ಹಾಗೂ ಸಮಾರೋಪ ಸಮಾರಂಭವನ್ನು ಪ್ರೇಮ್ಕುಮಾರ್ ಅವರು ತಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾಳೆ ನಡೀತದೆ. ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ಪುಟ್ಟಸ್ವಾಮಿ, ಜಯರಾಮ್, ಕೌಶಿಕ್, ರಾಜೀವ್, ಮಧು, ಬಸವರಾಜ್, ರುದ್ರೇಶ್ ಉಪಸ್ಥಿತರಿದ್ದರು.